ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು 2ನೇ ತರಗತಿಯ ಭಾಗ 1 ಪಾಠ 4 ಕೆಂಪೇಗೌಡರ ಕನಸು ಪಾಠವನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪಾಠಪೂರ್ವ ಚಟುವಟಿಕೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ, ಇವುಗಳ ಬಗ್ಗೆ ನಿನಗೆ ತಿಳಿದಿರುವುದನ್ನು ಹೇಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಳಗಡೆ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳ ಬಗ್ಗೆ ನಿನಗೆ ಎಷ್ಟು ತಿಳಿದಿದೆಯೋ ಅದನ್ನು ಹೇಳು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕೆಂಪೇಗೌಡ ಚಿತ್ರ ಇದೆ. ಕೆಂಪೇಗೌಡರು ಯಾರು? ನಮ್ಮ ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ದೈವಿ ಭಕ್ತರು, ನಾಡಪ್ರಭು ಅಂತಲೇ ಅವರನ್ನು ನಾವು ಕರಿತೇವೆ. ಅವರಿಗೆ ದೇವರ ಬಗ್ಗೆ ತುಂಬಾ ಅಪಾರವಾದಂತಹ ಭಕ್ತಿ ಇತ್ತು. ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಸ್ತಾ ಇದ್ದರು. ಅವರು ಅನೇಕ ಕೈಗಾರಿಕೆಗಳನ್ನು ಇಲ್ಲೆಲ್ಲ ನಿರ್ಮಾಣ ಮಾಡಿದ್ರಿಂದ ಇವತ್ತು ನಾವು ಬೆಂಗಳೂರಲ್ಲಿ ವಾಸವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಕೆಂಪೇಗೌಡರು ಅಂತ ಹೇಳ್ಬೋದು. ಎರಡನೇದಾಗಿ ವಿಧಾನಸೌಧ. ಈ ವಿಧಾನಸೌಧ ಏನಪ್ಪ ಅಂತಂದರೆ ಇದು ಒಂದು ಕಟ್ಟಡ. ವಿಧಾನ ಮಂಡಳಿ ಸಭೆ ನಡೆಯುವಂತಹ ಒಂದು ಕಟ್ಟಡ ಅಂತ ಹೇಳ್ಬೋದು. ಇದರ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕೆಂಗಲ್ ಹನುಮಂತಯ್ಯನವರು ಅವರ ಅವಧಿಯ ಟೈಮಲ್ಲಿ ಇದನ್ನು ನಿರ್ಮಾಣವನ್ನು ಮಾಡಿದರು. 1951 ಜುಲೈ 13ರಂದು ಒಂದಿನ ಆಗಿನ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು ಇದನ್ನು ಶಂಕುಸ್ಥಾಪನೆಯನ್ನು ಮಾಡಿದರು. ಹಾಗೆ ಇದರ ಒಂದು ಕಿಟಕಿ ಬಾಗಿಲುಗಳನ್ನು ಹುಣಸೂರಿನ ತೇಗದಿಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಹಾಗೆ ಮೂರನೇ ಚಿತ್ರ ಏನಪ್ಪ ಅಂತಂದರೆ ಕಾವಲು ಗೋಪುರ. ಏನು ಈ ಕಾವಲು ಗೋಪುರ ಅಂದರೆ ಬೆಂಗಳೂರನ್ನು ಕಾಪಾಡೋದಕ್ಕೋಸ್ಕರ ಕೆಂಪೇಗೌಡರು 4 ಕಾವಲು ಗೋಪುರಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂದೆ ಬೆಂಗಳೂರು, ಈ ಪಾಠದ ಒಂದು ವಿವರಣೆ ಶುರುವಾಗುತ್ತೆ. ಬೆಂಗಳೂರು ಭಾರತ ದೇಶದ ಸುಂದರ ನಗರಗಳಲ್ಲಿ ಒಂದು. ಈ ಬೆಂಗಳೂರು ಅಂತಕ್ಕಂಥದ್ದು ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಸುಂದರವಾದಂತಹ ನಗರ. ಅದು ಈಗ ಕರ್ನಾಟಕದ ರಾಜ್ಯದ ರಾಜಧಾನಿಯಾಗಿದೆ. ನೋಡಿ, ಅಷ್ಟೇ ಅಲ್ಲ, ಅದು ಈಗ ನಮ್ಮ ರಾಜಧಾನಿ ಯಾವುದು ಅಂದರೆ ಬೆಂಗಳೂರು ಅಂತ ಹೇಳ್ತೀವಲ್ವಾ, ಈಗ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಈಗಿನ ಬೆಂಗಳೂರು ನಗರವು ಇರುವ ಸ್ಥಳದಲ್ಲಿ ಒಂದು ಕಾಡು ಇತ್ತು. ನೋಡಿ, ಈ ಸುಮಾರು 400 ವರ್ಷಗಳ ಹಿಂದೆ ಈಗಿನ ಈ ಬೆಂಗಳೂರು ಏನು ಇದೆಯಲ್ಲ, ಈ ಜಾಗದಲ್ಲಿ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಒಂದು ಕಾಡಿತ್ತಲ್ವ, ಆ ಜಾಗದ ಉತ್ತರ ಭಾಗದಲ್ಲಿ ಒಂದು ಬೆಂಗಳೂರು ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿ ಇತ್ತಂತೆ. ಕಾಡಿನ ದಕ್ಷಿಣಕ್ಕೆ ಶಿವಸಮುದ್ರವೆಂಬ ಹಳ್ಳಿ ಇತ್ತು. ಅಷ್ಟೇ ಅಲ್ಲ, ದಕ್ಷಿಣ ಭಾಗದಲ್ಲಿ ಏನಿತ್ತು? ಒಂದು ಚಿಕ್ಕ ಹಳ್ಳಿ, ಅದು ಕೂಡ ಆ ಹಳ್ಳಿಯ ಹೆಸರು ಶಿವಸಮುದ್ರ ಅಂತ. ಇವೆರಡು ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಈ ಎರಡು ಏನು ಹಳ್ಳಿಗಳಿದ್ವಲ್ಲ, ಆ ಎರಡು ಹಳ್ಳಿಗಳ ನಡುವಿನಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಒಂದು ಬೆಂಗಳೂರು ಅಂತಕ್ಕಂಥ ನಗರ ಹುಟ್ಟಿತು. ಅದು ಹೇಗೆ ಹುಟ್ಟಿತು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಅದನ್ನು ಕೆಂಪೇಗೌಡರೆಂಬ ದೊರೆಗಳು ಸಾಮಾನ್ಯ ಶಕ 1537ರಲ್ಲಿ ಕಟ್ಟಿಸಿದರು. ಅದನ್ನು ಯಾವಾಗ ಕಟ್ಟಿಸಿದ್ರು? 1537ರಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ತಾರೆ. ಅದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ಅಷ್ಟೇ ಅಲ್ಲ, ಅದನ್ನು ತಮ್ಮ ರಾಜಧಾನಿಯಾಗಿ ಕೂಡ ಮಾಡಿಕೊಂಡು ಆಳ್ತಾರೆ. ಕೆಂಪೇಗೌಡರು ಯಲಹಂಕ ನಾಡಿನ ದೊರೆ. ಯಾರು ಈ ಕೆಂಪೇಗೌಡರು ಅಂದರೆ ಯಾವ ಒಂದು ನಾಡಿನ ದೊರೆ ಅಂದರೆ ಯಲಹಂಕ ನಾಡಿನ ದೊರೆ. ಆಗ ಯಲಹಂಕ ನಾಡು ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಅಷ್ಟೇ ಅಲ್ಲ, ಈ ಯಲಹಂಕ ನಾಡು ಅಂತಕ್ಕಂಥದ್ದು ಆಗಿನ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು, ಒಂದು ಜಾಗವಾಗಿತ್ತು, ಅಂದರೆ ಒಂದು ಭಾಗ ಅಂತ ಹೇಳ್ಬೋದು. ಈಗಿನ ಬೆಂಗಳೂರಿನ ಉತ್ತರ ದಿಕ್ಕಿಗಿರುವ ಯಲಹಂಕ ಎಂಬ ಊರೇ ಕೆಂಪೇಗೌಡರ ಮೊದಲನೇ ರಾಜಧಾನಿಯಾಗಿತ್ತು. ನೋಡಿ, ಈಗಿನ ಬೆಂಗಳೂರಿಗೆ ಉತ್ತರ ದಿಕ್ಕಿನಲ್ಲಿ ಯಾವುದಿದೆ? ಯಲಹಂಕ ಇದೆ. ಆ ಯಲಹಂಕ ಎಂಬ ಊರೇ ಕೆಂಪೇಗೌಡರ ಮೊದಲನೇ ರಾಜಧಾನಿಯಾಗಿತ್ತು. ಕೆಂಪೇಗೌಡರು ಶೂರರು, ದಯಾಳುವು, ದೇವರಲ್ಲಿ ಭಕ್ತಿ ಉಳ್ಳವರು ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಕೆಂಪೇಗೌಡರು ಶೂರರು, ತುಂಬ ಧೈರ್ಯಶಾಲಿಗಳು, ಹಾಗೆ ದಯಾಳುಗಳು ಅಂದರೆ ಕರುಣಾಮಯಿ, ಅಂದರೆ ಹಾಗೆ ದೇವರಲ್ಲಿ ಭಕ್ತಿಯನ್ನು ಕೂಡ ಹೊಂದಿದಂತಹ ವ್ಯಕ್ತಿಯಾಗಿದ್ದರು ನಮ್ಮ ಕೆಂಪೇಗೌಡರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಅಷ್ಟೇ ಅಲ್ಲ, ಆ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಕೂಡ ಪ್ರೀತಿಯನ್ನು ಕೂಡ ಮಾಡ್ತಿದ್ರು. ಹಾಗೆ ಪ್ರಜೆಗಳು ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು. ಇವರು ಯಾವ ರೀತಿ ಮಕ್ಕಳಂತೆ ಪ್ರೀತಿ ಮಾಡ್ತಿದ್ರು, ಅದೇ ರೀತಿ ಪ್ರಜೆಗಳು ಅವರನ್ನು ತಮ್ಮ ತಂದೆಯನ್ನು ಹೇಗೆ ಗೌರವಿಸಬೇಕು ಹಾಗೆ ಇವರನ್ನು ಕೂಡ ಗೌರವವನ್ನು ಕೊಡ್ತಾ ಇದ್ರು. ಒಂದು ದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿದ್ದಿತು. ಏನಾಗುತ್ತೆ? ಒಂದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿತ್ತು. ಏನಪ್ಪ ಆ ಕನಸು ಅಂತ ನೋಡೋಣ. ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವಸಮುದ್ರದ ಬಳಿ ಕಾಡಿನಲ್ಲಿ ಕಾಣದಾದಳು. ಅವರ ಕನಸಿನಲ್ಲಿ ಒಬ್ಬ ದೇವಿ ಬರ್ತಾರೆ. ಆ ದೇವಿ ಆ ಶಿವಸಮುದ್ರ ಅಂತಕ್ಕಂಥ ಒಂದು ಜಾಗದಲ್ಲಿ, ಆ ಒಂದು ಕಾಡಿನಲ್ಲಿ ಕಾಣದಂತಾಗ್ತಾರೆ. ಕೆಂಪೇಗೌಡರಿಗೆ ಆ ಕನಸಿನ ಅರ್ಥ ತಿಳಿಯಲಿಲ್ಲ. ಅವಾಗ ಅವ್ರಿಗೆ ಅರ್ಥ ಆಗಲ್ಲ, ಏನು ಈ ಕನಸು, ಯಾಕೆ ದೇವಿ ಬಂದರು, ಹಾಗೆ ಯಾಕೆ ಕಾಣೆಯಾದರು ಅಂತ. ಮತ್ತೆ ಅದೇ ಕನಸು ಬಿದ್ದಿತ್ತು ಅವರಿಗೆ. ಒಂದೇ ಸರಿ ಬಿದ್ದಿದ್ದಾಗಲಿಲ್ಲ, ಪದೇ ಅದೇ ಕನಸು ಬೀಳೋದಕ್ಕೆ ಶುರುವಾಯಿತು. ಕೆಂಪೇಗೌಡರಿಗೆ ಆಶ್ಚರ್ಯ ಆಗುತ್ತೆ, ಏನು ಈ ಕನಸು, ಯಾಕೆ ಬರ್ತಾ ಇದೆ ಈ ಕನಸು ಪದೇ ಅಂತ. ಅವರು ದೈವ ಭಕ್ತರು, ದೇವಿಯ ಅಪ್ಪಣೆ ಏನಿರಬಹುದು ಎಂದು ತಿಳಿಯ ಬಯಸಿದರು. ಏನಪ್ಪ, ಯಾಕಂದರೆ ಅವರು ದೈವಿ ಭಕ್ತರಾಗಿದ್ದರು, ದೇವರನ್ನು ತುಂಬಾ ನಂಬ್ತಾ ಇದ್ರು. ಹಾಗಾಗಿ ಅವರಿಗೆ ಏನಿರಬಹುದು, ಯಾಕೆ ದೇವಿ ಪದೇ ನನ್ನ ಕನಸಲ್ಲಿ ಬರ್ತಾ ಇದ್ದಾರೆ, ಏನು ಈ ಕನಸಿನ ಒಂದು ಅರ್ಥ ತಿಳಿಯೋಣ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ,
ಮರುದಿನ ತನ್ನ ಮಂತ್ರಿಗಳನ್ನು ಗುರು ಹಿರಿಯರನ್ನು ಕರೆಸಿಕೊಂಡರು. ನೆಕ್ಸ್ಟ್ ಡೇನೇ ಮಾರನೇ ದಿನ ಏನು ಮಾಡ್ತಾರೆ ಅವರು, ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನು ಮತ್ತು ಗುರುಗಳನ್ನು ಹಿರಿಯರನ್ನು ಎಲ್ಲರನ್ನೂ ಕರೆಸ್ಕೊಳ್ತಾರೆ. ಅಂದರೆ ಈ ವಿಚಾರದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ತನ್ನ ಕನಸನ್ನು ಅವರಿಗೆ ತಿಳಿಸಿದರು. ಹೇಳ್ತಾರೆ ಅವ್ರಿಗೆ ಏನು ಕನಸು ಬಿದ್ದಿತ್ತು ಅಂತ ಆ ಹಿರಿಯರಲ್ಲಿ ಮತ್ತು ಮಂತ್ರಿಗಳಲ್ಲಿ ತಿಳಿಸ್ತಾರೆ. ಅದು ಒಳ್ಳೆಯ ಕನಸೆಂದು ಮಂತ್ರಿಗಳು ಗುರು ಹಿರಿಯರು ಹೇಳಿದ್ರು. ಹಾಗೆ ಹೇಳ್ತಾರೆ, ನೀವ್ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ರ, ಅದು ತುಂಬಾ ಒಳ್ಳೆಯ ಕನಸು ನಿಮಗೆ ಬಿದ್ದಿರ್ತಕ್ಕಂಥದ್ದು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರ್ಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ತಿಳಿಸಿದರು. ಕನಸಿನಲ್ಲಿ ದೇವಿಯನ್ನು ಕಾಣಿಸ್ಕೊಂಡು ಮತ್ತೆ ಎಲ್ಲಿ ಕಾಣೆ ಆದ್ರಲ್ವ ಅದೇ ಒಂದು ಜಾಗದಲ್ಲಿ ನೀವು ಒಂದು ನಗರವನ್ನು ಕಟ್ಟಬೇಕು, ಒಂದು ಪಟ್ಟಣವನ್ನು ಕಟ್ಟಬೇಕು ಅಂತ ತಿಳಿಸ್ತಾರೆ. ಅದರಂತೆ ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಲು ನಿಶ್ಚಯಿಸಿದರು. ಹಾಗೆ ಅವ್ರು ಏನು ಮಾಡ್ತಾರೆ, ಓ ಆಗ ನಮ್ಮ ದೇವಿ ಅಪ್ಪಣೆಯಂತೆ ನಾನು ಒಂದು ನಗರವನ್ನು ಕಟ್ತೀನಿ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ಶಿವಸಮುದ್ರದ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡರು. ಅಷ್ಟೇ ಅಲ್ಲ, ಶಿವಸಮುದ್ರಕ್ಕೆ ಹೋಗಿ ಅಲ್ಲೇ ಇದೇ ಜಾಗದಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಗುರುತನ್ನವನ್ನು, ಒಂದು ಜಾಗವನ್ನು, ಸ್ಥಳವನ್ನು ಅವರು ತೀರ್ಮಾನವನ್ನು ಮಾಡ್ಕೊಳ್ತಾರೆ, ಇಲ್ಲೇ ಕಟ್ಟಬೇಕು ಅಂತ. ದೇಶದ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನು ಕರೆದರು. ನೋಡಿ, ದೇಶದ ಬೇರೆ ಬೇರೆ ಜಾಗಗಳಿಂದ ಶಿಲ್ಪಿಗಳನ್ನು ಕರೆಸ್ತಾರೆ. ಯಾಕೆ, ಈ ಒಂದು ನಗರವನ್ನು ನಿರ್ಮಾಣ ಮಾಡಲು. ಹೊಸ ನಗರವನ್ನು ಸಹ ಕಟ್ಟಿಸಿದ್ರು. ಹೊಸ ನಗರವು ಶಿವಸಮುದ್ರದ ಬಳಿ ಇದ್ದುದರಿಂದ ಶಿವಸಮುದ್ರವೆಂದೇ ಅದಕ್ಕೆ ಹೆಸರಿಡಬೇಕಾಗಿತ್ತು. ಅವರಿಗೆ ಆ ಶಿವಸಮುದ್ರದ ಜಾಗದಲ್ಲಿ ಈ ನಗರ ಇರೋದ್ರಿಂದ ಏನು ಮಾಡಬೇಕು, ಶಿವಸಮುದ್ರ ಅಂತಲೇ ಹೆಸರಿಡಬೇಕಾಗಿದ್ದಂಥ ಪರಿಸ್ಥಿತಿ ಬಂತು. ಆದರೆ ಕೆಂಪೇಗೌಡರು ಆ ಹೆಸರು ಒಪ್ಪಿಗೆಲ್ಲ, ಅವರಿಗೆ ಆ ಹೆಸರು ಒಪ್ಪಿಗೆ ಆಗಲಿಲ್ಲ, ಮನಸ್ಸಿಗೆ ಬರಲಿಲ್ಲ. ಕೆಂಪೇಗೌಡರ ತಾಯಿ ಲಿಂಗ ಮಾಂಬೆಯವರು ತವರೂರಾದ ಬೆಂಗಳೂರು ಎಂಬ ಹಳ್ಳಿ ಸಮೀಪದಲ್ಲೇ ಇತ್ತು. ನೋಡಿ, ಕೆಂಪೇಗೌಡರ ತಾಯಿ ಹೆಸರೇನು, ಲಿಂಗಮಾಂಬೆ. ಅವರ ತವರೂರು ಬೆಂಗಳೂರಿನ ಸಮೀಪದಲ್ಲೇ ಇತ್ತು. ಕೆಂಪೇಗೌಡರ ಹೆಂಡತಿ ಚಿನ್ನಾಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆಯವರು ತವರೂರು ಕೂಡ ಬೆಂಗಳೂರು ಹಳ್ಳಿಯೇ. ನೋಡಿ, ಅವರ ಸೊಸೆ ಮತ್ತು ಅವರ ಹೆಂಡತಿದು ಕೂಡ ಬೆಂಗಳೂರೇ ಆಗಿತ್ತು. ತನ್ನ ತಾಯಿ, ಹೆಂಡತಿ ಹಾಗೂ ಸೊಸೆ ಇವರನ್ನು ಕೆಂಪೇಗೌಡರು ಬಹಳ ಪ್ರೀತಿಸುತ್ತಿದ್ದರು. ನೋಡಿ, ಕೆಂಪೇಗೌಡರು ಇವರ ತಾಯಿಯನ್ನು ಮತ್ತು ಇವರ ಹೆಂಡತಿಯನ್ನು ಮತ್ತು ಇವರ ಸೊಸೆಯನ್ನು ತುಂಬಾ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಅವರನ್ನು ಬಹು ಗೌರವದಿಂದ ಕೂಡ ಕಾಣ್ತಾ ಇದ್ದರು. ಆದುದರಿಂದ ಅವರ ಸವಿ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಅವರು ಕಟ್ಟಿಸಿದಂತಹ ಒಂದು ನಗರಕ್ಕೆ ಬೆಂಗಳೂರು ಅಂತಲೇ ಅವರ ಪ್ರೀತಿಗೋಸ್ಕರ, ಅವರ ನೆನಪಿಗೋಸ್ಕರ, ಅವರ ಸವಿ ನೆನಪಿಗಾಗಿ ಆ ಒಂದೊಂದು ಶಿವಸಮುದ್ರ ಅಂತಕ್ಕಂಥ ಹೆಸರನ್ನೇ ಬೆಂಗಳೂರಾಗಿ ನಿರ್ಮಾಣವನ್ನು ಮಾಡ್ತಾರೆ. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಲೂ ಹರಡಿತು. ಅವ್ರು ಕಟ್ಟಿದ ತಕ್ಷಣವೇ ಇಡೀ ಸುತ್ತ ಎಲ್ಲ ಗೊತ್ತಾಗ್ಬಿಡುತ್ತೆ ಸುದ್ದಿ ಅಲ್ವಾ, ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಸುದ್ದಿ ಹರಡುತ್ತೆ, ಬೆಂಗಳೂರು ಅಂತಕ್ಕಂಥ ಒಂದು ನಗರ ನಿರ್ಮಾಣವಾಗಿದೆ ಅಂತ. ದೇಶದ ನಾನಾ ಭಾಗಗಳಿಂದ ಕಸುಬುದಾರರು ಬಂದರು. ಬೇರೆ ಬೇರೆ ಕಡೆಯಿಂದ ಕಸುಬುದಾರರು ಅಂದರೆ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ. ಕಸುಬುಗಳು ಚೆನ್ನಾಗಿ ಬೆಳೆಯಲೆಂದು ಬೇರೆ ಬೇರೆ ಕಸುಬುದಾರರಿಗೆ ಕೆಂಪೇಗೌಡರು ಬೇರೆ ಬೇರೆ ಕೇರಿಗಳನ್ನು ಕೊಟ್ಟರು. ಇವಾಗೆಲ್ಲ ಏರಿಯಾ ಅಂತ ಹೇಳ್ತೀವಲ್ಲ, ಹಾಗೆ ಅವರು ಎಲ್ಲ ಬೇರೆ ಬೇರೆ ಬಿಸ್ನೆಸ್ಗಳಂದರೆ ಒಂದೊಂದು ರೀತಿ ಒಂದೊಂದು ಬಿಸ್ನೆಸ್, ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡೋರು ಬೇರೆ, ಹಾಗೆ ಬಟ್ಟೆ ಬಿಸ್ನೆಸ್ ಮಾಡೋರು ಬೇರೆ, ಸ್ಟೀಲ್ ಬಿಸ್ನೆಸ್ ಮಾಡೋರು ಬೇರೆ, ಹೀಗೆ ಬೇರೆ 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 ಬಿಸ್ನೆಸ್ ಮಾಡೋಂಥ ವ್ಯಕ್ತಿಗಳಿಗೆ ಅವರು ಬೇರೆ ಬೇರೆ ಕೇರಿಗಳನ್ನು ಕಟ್ಟಿಕೊಡ್ತಾರೆ. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಹಾಗೆ ಈ ಒಂದು ಫ್ಯಾಕ್ಟ್ರಿಗಳೆಲ್ಲ ತುಂಬಾ ಹೆಚ್ಚಾಗಿ ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಿತು. ಹಾಗೆ ಬೆಂಗಳೂರಿನ ನಮ್ಮ ಆದಾಯ ಕೂಡ ಹೆಚ್ಚುತ್ತಾ ಹೋಯಿತು. ಸಂಪತ್ತಿನೊಡನೆ ಪಟ್ಟಣವೂ ಬೆಳೆಯತೊಡಗಿತು. ಬರೀ ಸಂಪತ್ತು ಮಾತ್ರ ಹೆಚ್ಚಾಗಲಿಲ್ಲ, ಈ ನಮ್ಮ ನಗರವೂ ಕೂಡ ದೊಡ್ಡದಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಈ ಒಂದು ಬೆಂಗಳೂರಿನ ಸುರಕ್ಷತೆಗೋಸ್ಕರ, ಬೆಂಗಳೂರನ್ನ ಕಾಪಾಡೋದಕ್ಕೋಸ್ಕರ ಕಾವಲು ಗೋಪುರಗಳನ್ನು 4 ದಿಕ್ಕಿನಲ್ಲಿ ಕೆಂಪೇಗೌಡರು ಕಾವಲು ಗೋಪುರಗಳನ್ನು ನಿರ್ಮಾಣವನ್ನು ಮಾಡಿದರು. ಬೆಂಗಳೂರಿನಲ್ಲಿ ಈ ಗೋಪುರಗಳನ್ನು ಈಗಲೂ ನೋಡಬಹುದು. ಲಾಲ್ಬಾಗ್ ಅಂತ ಜಾಗದಲ್ಲೆಲ್ಲ ಇದೆ ಈ ಗೋಪುರ, ಈಗಲೂ ಸಹ ನಾವು ನೋಡಬಹುದು. ಕೆಂಪೇಗೌಡರು ಅನೇಕ ಗುಡಿಗಳನ್ನು, ಕೆರೆಗಳನ್ನು ಕಟ್ಟಿಸಿದರು. ಅಷ್ಟೇ ಅಲ್ಲ, ಅವರು ಬರೀ ಕೈಗಾರಿಕೆಗಳನ್ನು ಮಾಡಲಿಲ್ಲ, ಅನೇಕ ಗುಡಿಗಳನ್ನು ಮತ್ತು ಕೆರೆಗಳನ್ನು ಕೂಡ ಕಟ್ತಾರೆ. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ ದೊಡ್ಡ ಬಸವಣ್ಣನ ಗುಡಿ, ಗವಿಗಂಗಾಧೇಶ್ವರ ಗುಡಿ. ನೋಡಿ, ಗವಿಗಂಗಾಧೇಶ್ವರ ಗುಡಿ ಮತ್ತು ಬಸವಣ್ಣನ ಗುಡಿ ಕೂಡ ನಿರ್ಮಾಣ ಮಾಡಿದ್ಯಾರು, ನಮ್ಮ ಕೆಂಪೇಗೌಡರು. ಹಾಗೆ ಮತ್ತು ಕೆಂಪಾಬೂದಿ ಕೆರೆಯನ್ನು ಕೂಡ ಇವರೇ ನಿರ್ಮಾಣ ಮಾಡಿದಂದರೆ ಮುಖ್ಯವಾಗಿ ಇರ್ತಕ್ಕಂಥವು ಇವು. ಕೆಂಪೇಗೌಡರ ದೈವ ಭಕ್ತ, ಪ್ರಜಾಪ್ರೇಮಿ, ಬುದ್ಧಿವಂತಿಕೆ ಇವುಗಳನ್ನು ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ನೋಡಿ, ವಿಜಯನಗರದ ಅರಸರಿಗೆ, ಅಚ್ಯುತರಾಯರಿಗೆ ತುಂಬಾ ಇವರ ಒಂದು ದೈವ ಭಕ್ತಿ, ಹಾಗೆ ಪ್ರಜಾಪ್ರೇಮ ಅಂದರೆ ಜನರನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಮತ್ತು ಇವರ ಒಂದು ಬುದ್ಧಿವಂತಿಕೆ ತುಂಬಾ ಮೆಚ್ಚುಗೆ ಆಗುತ್ತೆ, ಅಂದರೆ ತುಂಬಾ ಇಷ್ಟವಾಗುತ್ತೆ. ಅಂದವಾದ ಬೆಂಗಳೂರು ನಗರ ಸುದ್ದಿ ಕೇಳಿ ಅರಸರಿಗೆ ಬಹಳ ಸಂತೋಷವಾಯಿತು. ಸುಂದರವಾದಂಥ ಈ ಒಂದು ಬೆಂಗಳೂರು ನಗರದ ಸುದ್ದಿಯನ್ನು ಕೇಳಿ ಅವರಿಗೆ ತುಂಬಾ ಸಂತೋಷವಾಗುತ್ತೆ. ಯಾರಿಗೆ, ವಿಜಯನಗರದ ಅರಸರಾದಂಥ ಅಚ್ಯುತರಾಯರಿಗೆ. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ನೋಡಿ, ದಸರಾದ ಉತ್ಸವ ಬರುತ್ತಲ್ವ, ದಸರಾ ಹಬ್ಬದಲ್ಲಿ ಉತ್ಸವ ನಡೆಯುತ್ತಲ್ಲ, ಆ ಒಂದು ವಿಜಯನಗರದ ಮಹಾರಾಜರಾದಂಥ ಕೆಂಪೇಗೌಡರನ್ನು ಬರಮಾಡಿಕೊಳ್ತಾರೆ. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರು ಕೆಂಪೇಗೌಡರಿಗಾಗಿ ದಾನವಾಗಿ ಕೊಟ್ಟರು.
ಅಷ್ಟೇ ಅಲ್ಲ, ಬೆಂಗಳೂರಿನ ಸಮೀಪದ 10 ಊರುಗಳನ್ನು ಇವರಿಗೆ ದಾನವಾಗಿ ಕೊಡ್ತಾರೆ. ತಗೊಳ್ಳಿ ನೀವು ಇವುಗಳನ್ನು ಸಹ ಬೆಳೆಸಿ ಅಂತೇಳಿ ಊರುಗಳನ್ನು ಕೊಡ್ತಾರೆ. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಏನಾಗಿದೆ ಇವಾಗ ನಮ್ಮ ರಾಜಧಾನಿಯಾಗಿದೆ. ತುಂಬ ಸುಂದರವಾದ ನಗರವಾಗಿದೆ. ಅನೇಕ ಜನರಿಗೆ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರನ್ನು ನಾವು ಯಾವಾಗಲೂ ಕೂಡ ನೆನೆಸ್ತಾ ಇರಬೇಕು. ಒಳ್ಳೆಯ ಕೆಲಸ ಸದಾ ಜನೋಪಯೋಗಿ. ನೋಡಿ, ಒಳ್ಳೆಯ ಕೆಲಸ ಅಂತಕ್ಕಂಥದ್ದು ಯಾವಾಗಲೂ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಮ್ಮ ಕೆಂಪೇಗೌಡರು ತಿಳಿಸಿಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಒಂದು ಪಾಠ 4 ಕೆಂಪೇಗೌಡರ ಕನಸು ಅಂತಕ್ಕಂಥದ್ದು ಇಲ್ಲಿಗೆ ಮುಕ್ತಾಯವಾಗುತ್ತೆ. 2ನೇ ತರಗತಿಯ ಮೊದಲನೇ ಭಾಗ 1ರ ಈ ಒಂದು ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ನನ್ನ ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಧನ್ಯವಾದಗಳು ಎಲ್ಲರಿಗೂ.